ವಿಶೇಷ ಏನೈತೆ ಅಂತ ನೋಡೋಣ. ಇವತ್ತು ಸ್ವಲ್ಪ ಬೇಗನೆ ಅಡುಗೆ ಮಾಡ್ಬೇಕಂತ ಮಾಡೀನಿ. ಸ್ವಲ್ಪ ಮಸಾಲ ಕುರ್ಮಾ ಟೈಪ್ ಮಾಡಿ ಸ್ವಲ್ಪ ಚಪಾತಿ ಮಾಡಿ ಅವರಿಗೆ ಡಬ್ಬಿ ಕಟ್ಟಿ ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಅಂದ್ಕೊಂಡೀನಿ. ಒಂದಿಷ್ಟು ಸಾಗುಗ ಇಲ್ಲೆಲ್ಲ ಹಚ್ಕೊಂಡೀನಿ ಫ್ರೆಂಡ್ಸ್. ಇದು ಹುರಿಬೇಕು. ಇದೆಷ್ಟು ಇದು ಒಗ್ಗರಣೆಗೆ ಕರಿಬೇವು ಕೊತ್ತಂಬರಿ, ಇನ್ನೂ ಮಸಾಲೆ ಹಾಕಬೇಕು. ಮಸಾಲೆ ರುಬ್ಬೋದ್ರಾಗ ತೋರಿಸ್ತೀನಂತ ಏನೇನು ಮಸಾಲೆ ಹಾಕಿದೆ ಅಂತೇಳಿ. ಬರ್ರಿ ಈಗ ಹುರಿಯೋಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕುಕ್ಕರ್ನಾಗ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿನಿ. ಕುಕ್ಕರ್ ಒಳಗೆ ಕ್ಯಾರೆಟು, ಬೀಟ್ರೋಟು, ಆಮೇಲೆ ಹೂಕೋಸು ಮತ್ತು ಬಟಾಟೆ ಕುದಿಯಾಕಿಟ್ಟಿದ್ದೆ. ಇಲ್ಲಿ ಅದಕ್ಕೆ ಗ್ರೇವಿಗೆ ರೆಡಿ ಮಾಡಕತ್ತೀನಿ. ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹುರಿದು ಅದನ್ನು ಗ್ರೈಂಡ್ ಮಾಡಬೇಕು. ಇದಕ್ಕೆ ಕರಿಬೇವು, ಕೊತ್ತಂಬರಿ, ಜೀರಿಗೆ ಈ ಥರ ಎಲ್ಲ ಮಸಾಲ, ಚಕ್ಕೆ, ಆಮೇಲೆ ಒಂದಿಷ್ಟು ಗಸಗಸಿನೂ ಹಾಕಬೇಕು. ನೀವು ಬೇಕಂದ್ರೆ ಒಂದು 10 ಮಿನಿಟ್ಸ್ ನೆನಕಿಟ್ಟು ಹಾಕಿದರೆ ಗ್ರೇವಿ ಚಲೋ ಬರ್ತೈತಿ. ನನಗೆ ನೆನಕಕ್ಕೆ ನೆನಪಾಗಿಲ್ಲಾಗಿತ್ತು, ಅದಕ್ಕೆ ಹಂಗೆ ಹಾಕೀನಿ. ಒಂದಿಷ್ಟು ಕ್ಯಾಶ್ಯೂನು ಹಾಕಿದ್ದೆ. ಇದು ಗ್ರೇವಿ ಸ್ವಲ್ಪ ಥಿಕ್ನೆಸ್ ಆಗಿ ಬರ್ತೈತಿ. ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡಬೇಕು. ಇನ್ನೊಂದು ಹಸಿ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಟಿರ್ತೀನಿ ನಾನು ಮನೆ ಒಳಗನ. ಇದು ಸ್ವಲ್ಪ ಭಾಳ ದಿನವೂ ಬರ್ತೈತಿ, ಆಮೇಲೆ ಸ್ಟ್ರಾಂಗ್ ಆಗಿನೂ ಇರ್ತೈತೆ ಅಡುಗೆಗೆ. ಹಸಿ ಕೊಬ್ಬರಿ ಇರಲಿಲ್ಲ, ಅದಕ್ಕೆ ಒಣ ಕೊಬ್ಬರಿ ಹಾಕಿ ಗ್ರೈಂಡ್ ಮಾಡಕತ್ತೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಸಣ್ಣಗೆ ಮಾಡಬೇಕು. ಇನ್ನು ಒಗ್ಗರಣೆಗೆ ನಾರ್ಮಲಾಗಿ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕಕತ್ತೀನಿ. ಅದಾದಮೇಲೆ ಒಂದಿಷ್ಟು ಪಲಾವ್ ಎಲೆ, ಚಕ್ಕೆ ಎಕ್ಸ್ಟ್ರಾ ಬೇಕಂದ್ರೆ ಹಾಕೋಬೋದು. ಉಳ್ಳಾಗಡ್ಡಿ ಇದಾದ್ಮೇಲೆ ಟೊಮೆಟೊ ಅಂತ ನಿಮಗೆ ಗೊತ್ತೈತಿ. ಒಂದಿಷ್ಟು ಹಸಿ ಖಾರದ ಪೇಸ್ಟ್ ಹಾಕ್ತೀನಿ ಫ್ರೆಂಡ್ಸ್. ನಾನು ಅದ್ರೊಳಗೆ ಹಾಕಿಲ್ಲ, ಯಾಕಂದರೆ ರುಬ್ಬಿಟ್ಟಿದ್ದಿತ್ತಲ್ಲ ಅಂತ ಹಾಕಿಲ್ಲ. ಇಷ್ಟು ಹಚ್ಚ ಖಾರದ ಪುಡಿ ಹಾಕಿದ್ದೆ. ಒಂದಿಷ್ಟು ಮಸಾಲ ಪೌಡರ್, ಒಂದಿಷ್ಟು ಇಂಗು. ಈಗ ಇಟ್ಕೊಂಡಿರೋಂಥ ಪೇಸ್ಟ್ ಹಾಕ್ತೀನಿ. ಇದು ಮಿಕ್ಸಿ ಜಾರಲ್ಲಿ ಉಳಿದಿತ್ತಲ್ಲ ಫ್ರೆಂಡ್ಸ್, ಅದನ್ನು ಬಿಡಬಾರ್ದು. ಈ ಥರ ಮಾಡಿ ನೀರು ಹಾಕಿಟ್ಕೊಳ್ಳಿ. ಈ ಸ್ಟೇಜಿಗೆ ಹಾಕಬೇಡ್ರಿ ನೀರು. ಮಸಾಲೆ ಖಾರ ಒಂದು ಹಾಕಿದ್ರೆ ಚಲೋ ಆಗ್ತೈತೆ ಫ್ರೆಂಡ್ಸ್. ಮಸಾಲೆ ಖಾರ ಖಾಲಿ ಆಗಿಬಿಟ್ಟೈತಿ, ಅದೊಂದು ಕೂಡಿಸ್ಬೇಕು ಮಸಾಲೆದು. ಅದಕ್ಕಾಗಿ ನಾನು ಹಂಗೆ ಮೆಣಸಿನ ಪುಡಿ ಹಾಕಿದ್ದೆ. ಈಗ ಈ ನೀರನ್ನ ಹಾಕೊಂಡ್ಬಿಡೋಣ. ಇದನ್ನು ಪೂರಿ ಜೊತೆಗೂ ತಿನ್ಬೋದು ಫ್ರೆಂಡ್ಸ್. ಪೂರಿ ಜೊತೆಗೇನೆ ಚಲೋ ಅನ್ನಿಸ್ತೈತಿ. ಆಮೇಲೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಮನೆಯೊಳಗೆ, ಅದಕ್ಕೆ ಮೆಂತ್ಯ ಚಪಾತಿ ಮಾಡಿದ್ದೆ. ಅದ್ರ ಜೊತೆಗೆ ಮತ್ತು ಅನ್ನಕ್ಕೂ ಇರಲಿ ಅಂಥೇಳಿ ಅಂದ್ಕೊಂಡು ಈಗ ವೆಜಿಟೇಬಲ್ಸ್ ಎಲ್ಲ ಏನು ನಾವು ಕುದಿಸಿದ್ವಿ ಅಲ್ಲ ಅದನ್ನೆಲ್ಲ ಹಾಕಿ ಆಡ್ಸಾಕತ್ತೀನಿ. ಇದಕ್ಕೆ ಉಪ್ಪು ಹಾಕಿರೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ. ಉಪ್ಪು ಹಾಕಿ ಕುದಿಸೋದು ಹಂಗೆ ಕುದಿಸೋದು ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತೈತಿ. ಮೆಂತ್ಯ ಚಪಾತಿನೂ ಆಲ್ಮೋಸ್ಟ್ ಆಗಕ್ಕೆ ಬಂತು. ಇವರಿಗೆ ಡಬ್ಬಿ ಎಲ್ಲ ಕಟ್ಟಿ ಕಳಿಸ್ಬೇಕು. ಇವರೆಲ್ಲರೂ ಸ್ಕೂಲಿಗೆ ಹೋಗೋ ಮಟ್ಟ ಅಂದ್ರೆ ಸ್ವಲ್ಪ ಜಾತ್ರೆ ಅನ್ನಿಸ್ತಾನೆ ಇರ್ತೈತಿ. ಅದು ಹೋದಾದ್ಮೇಲೆ ಬಣ ಅನ್ಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಸದ್ಯಕ್ಕೆ ಚಿಟ್ಟು ಅಂತೂ ಅದ ಟೈಮ್ ಪಾಸಿಗೆ. ಇಲ್ಲೇನಂದ್ರೆ ಆಕಳ ಬರುತ್ತಲ್ಲ, ಅದು ಇವತ್ತು ಲೇಟಾಗಿ ಬಂದುಬಿಟ್ಟೈತಿ. ಅದಕ್ಕೆ ನಮ್ಮ ಮನೆಯವರು ಹಾಕಕತ್ತಾರ. ಅದಕ್ಕೆ ಅದು ಡೈಲಿ ಬಂದು ರೂಢಿ ಆಗಿಬಿಟ್ಟೈತೆ ಫ್ರೆಂಡ್ಸ್. ನಾವು ಏನಾರ ರೊಟ್ಟಿ ಹಾಕಲಿಲ್ಲ ಅಂದರೂ ಏನಾರು ಹಾಕೋ ಮಟ್ಟ ಹೋಗೋದೇ ಇಲ್ಲ. ಅದು ದೇವರಿಗೆ ಬಿಟ್ಟಿರ್ತಾರಲ್ಲ ಆಕಳ ಅವು. ಅದಕ್ಕಾಗಿ ವೆಯ್ಟ್ ಮಾಡಿಸ್ಬೇಡ, ಹಾಕೋರ ಮನೆಗೆ ಅಷ್ಟೇ ಹೋಗ್ತಾವೆ ಅಂಥೇಳಿ ಅನ್ನಕತ್ತಾರ ನಮ್ಮ ಮನೆಯವರು. ನಾನು ಅದು ಹಾಕ್ಬೇಕನ್ನಷ್ಟಿಗೆ ಅಂದ್ರೆ ಹೋಗ್ಬಿಡ್ತಾ, ಅದಕ್ಕೆ ಹೊಟ್ಟೆ ತುಂಬಿರ್ಬೇಕು ಬಿಡಂತ ನಾನು ಅಂದ್ಕೊಂಡೆ. ಅದಾದಮೇಲೆ ಸ್ಕೂಲಿಗೆ ರೆಡಿ ಆದರೆ ಚಿಟ್ಟು ನನಗೂ ಹಾಕಂತ ಗಂಟು ಬಿದ್ದಿದ್ರೆ, ಚಿಟ್ಟು ಹಾಲು ಕುಡಿ ಬಾ. ಹಾಕಿರೋಂಥ ಬ್ಲೌಸ್ ಇದ್ವು, ಅವನ್ನ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಇದು ವೆಲ್ವೆಟ್ ಬ್ಲೌಸು. ಈ ಥರ ಒಂದು ಸಣ್ಣದೊಂದು ಫ್ಲವರ್ ಅಟ್ಯಾಚ್ ಮಾಡೀನಿ. ಸ್ಯಾರಿ ಈ ಕಲರ್ ಐತಿ. ಇದ್ರದ್ದು ಪಟಲ್ಸ್ ಐತಲ್ಲ ಕಲರ್, ಈ ಥರ ಬೋಟ್ನೆಕ್. ಆಮೇಲೆ ಒಂದು ಸಾದಾ ಬ್ಲೌಸ್ ಇದು, ಬಟ್ ಎಷ್ಟು ನೀಟಾಗೈತೆ ನೋಡ್ರಿ. ಲಾಂಗ್ ಸ್ಲೀವು, ನಾರ್ಮಲ್ ಲಟ್ಕನ್ಸ್. ಇದು ನೋಡಿರ್ಬೋದು ನೀವು. ಇದು ಕಂಪ್ಲೀಟ್ ಸ್ಟಿಚ್ ಆಗಿ ಇದಕ್ಕೆಲ್ಲ ಅಟ್ಯಾಚ್ ಮಾಡಿ ಮುಗೀತು. ಸೊ ಫೈನಲಾಗಿ ಈ ಥರ ಐತಿ. ಇದ್ರ ಜೊತೆಗೆ ಈ ಸ್ಯಾರಿ ಬ್ಲೌಸ್ ನೀನು ಮಾಡಬೇಕಾ?
ಆಕಿಗೆ ಹೋಮ್ವರ್ಕ್ ಕೊಟ್ಟಿದ್ದು ಆಕಿ ಮಾಡ್ತಾ ಹಂಗೆ ನೀನು ಆಕಿನ ಹೋಮ್ವರ್ಕ್ ಮಾಡ್ಕೊಡ್ತೀನಿ ನೀನು ಆಕಿ ಶಾಣೆ ಹಾಕೋದು ಬೇಡನ ನೀವು ಹಬ್ಬಕ್ಕೆ ಶಾಣೆ ಆಗ್ಬೇಕನ್ನ ಹಾಂ ಮಾತಾಡು ಯಾವ ಕಲರ್ ಅದು ಆರೆಂಜ್ ನೀ ಬ್ಲೂ ಕಲರ್ ಮಾಡಕತ್ತೀಯಾ ಲೈನಿಂದ ಹೊರಗೆ ಬರಬಾರ್ದು ಜಾನು ಕಲಸ್ ಮನ್ಯಾಕಿ ಹಂಗ ಹೇಳ್ಬೇಕು ನಾ ಹೇಳ್ಕೊಡ್ಲಾ ಈಗ ಸರಿ ಶಾರ್ಪ್ ಮಾಡ್ಕೊಡ್ ಜಾನು ತಂಬಲ್ಲಿ ಶಾರ್ಪ್ ಮಾಡ್ಕೊಡ್ ಮೇಡಮ್ ಅವರೇ ನಿಮ್ಮ ಕೆಲಸ ಏನು ಚಿಟ್ಟು ಮೇಡಮ್ ಅವರೇ ಚಿಟ್ಟಕ್ಕ ಸೊ ಫೈನಲಿ ಅಲ್ಲಿ ಇಲ್ಲಿ ಹುಡುಕಿ ಒಂದಿಷ್ಟು ಕೂಳ್ ತಗೊಂಡ್ ಬಂದಾರ ಈಗ ಬಡಿಬೇಕಂದ್ರೆ ಸಗಣಿ ಇದ್ರೆ ನಂಗೆ ಕೂಳ್ ಬಡಿಯಕ್ಕೆ ಬರ್ತೈತಿ ಬಟ್ ಆರಕ ಇದು ಇಲ್ಲ ಬಿಸಿಲಿಲ್ಲ ಹಾಗಾಗಿ ಒಂದು 100 ಕೂಳ್ ಅದಾವ ಫ್ರೆಂಡ್ಸ್ ಇವು ಇಷ್ಟು ಅಗ್ನಿಹೋತ್ರ ಕತ್ತರಿಸಿನಿ ನೋಡಿ ಇಲ್ಲಿ ಇಟ್ಟಿಟ್ಟದ ಹೆಂಗೆ ಮಾಡಿರ್ಬಹುದು ಇವನ್ನ ಜಸ್ಟ್ ಇದು ಕವರ್ ಬಿಚ್ಚಿದ್ರೆ ಸಾಕು ಮನೆ ಎಲ್ಲ ವಾಸನೆ ಬರ್ತೈತಿ ನೋಡ್ರಿ ಅದಕ್ಕೆ ಜವಾರಿ ಮತ್ತು ಫಾರಮ್ಗಿರುವ ವ್ಯತ್ಯಾಸ ಕೈ ಹಿಂಗೆ ಮುಟ್ಟಿದ್ರೂ ಸ್ವಲ್ಪ ಹೊತ್ತು ಸ್ಮೆಲ್ ಇರ್ತೈತೆ ಅದ್ರದ್ದು ಸಗಣಿ ಸ್ಮೆಲ್ ಏನು ಮಿಕ್ಸ್ ಮಾಡಿಲ್ಲ ಇದಕ್ಕೆ ಹೊಟ್ಟು ಎಲ್ಲ ಹಾಕ್ತೀವಲ್ಲ ನಾವು ಆ ಥರ ಏನೂ ಹಾಕಿಲ್ಲ 100 ಕೂಳದಾಗ ಇಷ್ಟು ತರಿಸ್ಕೊಂಡಿ ಸೊ ಫೈನಲಿ ಡಿಸೈನ್ ಕಂಪ್ಲೀಟ್ ಆಯ್ತು ಉದ್ದಕ್ಕೆ ಎಲ್ಲ ಹಾಕಿದೆ ಹಿಂದಿನ ಕಡೆಯಿಂದ ತೋರಿಸ್ತೀನಿ ಇದು ನಾವು ಸ್ಟಿಚ್ ಮಾಡೋದ್ರಿಂದ ನಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಸ್ಟಾಪ್ ಮಾಡ್ಕೋಬೋದು ಈಗ ಬ್ಯಾಕ್ ಸೈಡ್ ಆಗೈತಿ ಫ್ರಂಟ್ ಸೈಡ್ ಇಲ್ಲಿ ಮಾರ್ಕ್ ಮಾಡೀನಿ ಇಲ್ಲಿ ಮಾರ್ಕ್ ಮಾಡಿನಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗಬೇಕು ಫ್ರಂಟ್ ಸೈಡ್ ಒಂದು ಸೆಟ್ ಮಾಡ್ಕೊಂಡು ಇಡ್ತೀನಿ ಬೆಳಗ್ಗೆ ಆದರೆ ಬೆಳಗ್ಗೆ ಹಾಕ್ತೀನಿ ನೈಟ್ ಆದರೆ ನೈಟ್ ಹಾಕ್ತೀನಿ ಅಂತ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ಸೆಟ್ ಮಾಡಿದೆ ಫ್ರೇಮ್ನ ಸ್ಟಾರ್ಟ್ ಮಾಡೋಣ ಈಗ ಇದನ್ನು ಮಾರ್ಕ್ ಮಾಡೀನಿ ಇಲ್ಲಿಂದ ಇಲ್ಲಿ ಮಟ್ಟ ಹಾಕಬೇಕು ಇದು 7.5 ಇರುತ್ತೆ ಫ್ರೆಂಡ್ಸ್ ನಮಗೆ ಎಕ್ಸ್ಟ್ರಾ ಬೇಡ ಅಂದರೆ ಕಟ್ ಮಾಡ್ಕೋಬೋದು ಫ್ರಂಟ್ ಈಸಿಯಾಗಿ ಕಟ್ ಮಾಡ್ಕೋಬೋದು ಕಟ್ಟಿಂಗ್ನಾಗ ಹೋಗ್ತೈತಿ ಅದಕ್ಕೆ ಇದ್ರೊಳಗೆ ಹೆಚ್ಚು ಕಡಿಮೆ ಆದರೆ ನಡೀತೈತಿ ಸೊ ಇದು ಫ್ರಂಟ್ ಈ ಥರ ಐತಿ ಫುಲ್ ಈ ಸೈಡಿಗೆ ಸರಿಸ್ಕೊತೀನಿ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ ತೋರಿಸ್ತೈತೆ ಅದು ಫಸ್ಟ್ ಯಾವ ಲೈನ್ ಹಾಕ್ತೈತೆ ಅಂತಲೂ ತೋರಿಸ್ತೈತಿ ಇಲ್ಲಿಗೆ ಸ್ಟಾರ್ಟ್ ಶಾರ್ಪ್ ಮಾಡಿ ಕಲರ್ ಮಾಡಕತ್ತೀರನ ಎದಕ್ಕೆ ಬರ್ತಾವ ಇವ ಎದಕ್ಕೆ ಯೂಸ್ ಆಗ್ತತಿ ಇದು ಬೇಡಮ್ಮ ವೇಸ್ಟ್ ಆಗ್ತತಿ ಹಿಂಗೆಲ್ಲ ಮಾಡಬಾರ್ದು ಬಿಡ ಏನು ಮಾಡಬೇಡ ಒಂದು ಡಾಲ್ ಬಿಡ್ಸೋಣ ಡಾಲ್ ಬಿಡಿಸಿ ಅದಕ್ಕೆ ಇದು ಮಾಡೋಣ ಫ್ರಾಕ್ ಮಾಡೋಣ ತಡ್ರಿ ಶಾರ್ಪ್ ಮಾಡಿರಿ ಅಂದಿದ್ದ ನಂದು ತಪ್ಪಾಗ್ಬಿಟ್ಟು ಶಾರ್ಪ್ ಮಾಡೋಕ್ಕೆ ಹೋಗಿ ಪೆನ್ಸಿಲೆಲ್ಲ ವೇಸ್ಟ್ ಮಾಡಿದ್ರು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಬಾಯ್